ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ಮಸ್ತ್ ಮಜಾ ಇದೆ, ಫುಲ್ಲು ಕಾಮಿಡಿ. ಈ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಗೊತ್ತಿಲ್ಲ ಬ್ರೋ. ಎಲ್ಲರೂ ಬೆಳಗ್ಗೆನೆ ಎದ್ದು ಮಸ್ತಾಗಿ ರೆಡಿ ಆಗ್ಬಿಟ್ಟು ಮಸ್ತಾಗಿ ಎಲ್ಲ ಬೆಂಕಿ ಫಾಲ್ಸ್ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಬ್ರದರ್ಸು. ಮಸ್ತಾಗಿ ನೋಡ್ಕೊಂಡು ನಮ್ ಪುನಿ ಬ್ರೋ ಒಳ್ಳೆ ಬಿಸ್ಕೆಟ್ ಹಾಕಿದ್ರು ನಮ್ ದಿನಿ ಬ್ರೋಗೆ. ನಮ್ ಉದಯ ಬ್ರೋ ಒಳ್ಳೆ ಚಡ್ಡಿ ಹಾಕೊಂಡು ಮಸ್ತ ಫಾಲ್ಸ್ ರೆಡಿ ಆಗ್ಬಿಟ್ಟವ್ರೆ. ಎಲ್ಲಾರು ಮಸ್ತಾಗಿ ರೆಡಿ ಆಗ್ಬಿಟ್ಟು ಫಾಲ್ಸ್ ಹೊಲ್ಟ್ವಿ. ಎಲ್ಲ ಸಕಲಾಗಿತ್ತು. ಮಸ್ತಾಗಿ ಎಲ್ಲಾರು ರೆಡಿ ಆಗ್ಬಿಟ್ಟು ಎಲ್ಲಾರು ಟವಲ್ ಗಿವಲ್ ಹಾಕೊಂಡು ಮಸ್ತಾಗಿ ಸ್ನಾನ ಮಾಡೋಣ ಅಂತ ಹೋದ್ವಿ. ಹಂಗೆ ಎಲ್ಲರ ಜೊತೆಗೆ ಬಂದು ಹಂಗೆ ಬರ್ತಾ ದಾರಿಯಲ್ಲಿ ಮ್ಯಾಕೆ ನೋಡ್ಬಿಟ್ಟು ಕುರಿ ಅಂದೆ ನಾನು. ಒಳ್ಳೆ ನಾನೇ ಬಕ್ಕ ಆಗ್ಬಿಟ್ಟೆ ಅಲ್ಲಿ. ಹಂಗೆ ಇವ್ರು ನೋಡಿದ್ರೆ ನಮ್ಮ ಉದಯ ಬ್ರೋ ಫಸ್ಟೇ ಹೊಡೆದಿದೀವಿ ಅಂತ ಹೇಳ್ತಾರೆ. ನಮ್ ದಿನಿ ಬ್ರೋ ಪಾಪ ಮಧು ಅವ್ರಿಗೆ ಫುಲ್ ಹಿಂಸೆ ಕೊಡ್ತಾವ್ರೆ ಗಾಡಿಯಲ್ಲಿ ಕುತ್ಕೊಂಡು. ಪಾಪ ಅವ್ರು ಗಾಡಿ ಓಡ್ಸೋಕು ಬಿಡ್ತಾ ಇಲ್ಲ. ಪಾಪ ನಮ್ ದಿನಿ ಬ್ರೋ ಮಧು ಅವ್ರಿಗೆ ಹಿಂಸೆ ಕೊಟ್ಕೊಂಡು ಮುಂದೆ ಹೋಗ್ತಾವ್ರೆ. ಇನ್ನೇನು ಕಾಡ್ಗೆ ಎಂಟ್ರಿ ಕೊಡ್ಬೇಕು. ಫುಲ್ ಆನೆಗಳು ಇಲ್ಲಿ. ಮುಂದೆ ಹೋಗಿ ನಮ್ ದಿನಿ ಬ್ರೋ ಕೇಳಂಬ ಬನ್ನಿ ಆನೆಗಳು ಹೆಂಗೆ ಏನು ಅಂತ. ಅರ್ಜೆಂಟ್ ತಗೊಂಡೋಗಿ ಏನ್ ಯಾಕಂಡ್ ಆನೆ ಕಿತ್ತಿರು ಬರ್ತಾ ಇರ್ತಿ ಬಂದ್ಬಿಡ್ತೀನಿ ಅಷ್ಟರೊಳಗೆ. ನೈಟ್ ಆದ್ರೆ ಈ ರೋಡಲ್ಲಿ ಒಬ್ರು ಓಡಾಡಲ್ಲ. ನೈಟ್ ಹೊತ್ತೆ ಅಂತ ಆನೆಗಳು ಓಡಾಡೋದು ಈ ರೋಡಲ್ಲಿ. ಈ ಕಾಡೇ ಒಂಥರ ತಮಿಳ್ನಾಡು ಬಾರ್ಡ್ರ್ ಇದು. ಫುಲ್ಲು ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್ ಹತ್ರ ಇರೋದು ಈ ಕಾಡು. ನಮ್ಮ ಶಶಿ ಬ್ರೋ ಪುನಿ ಬ್ರೋ ಮಸ್ತಾಗಿ ಎಣ್ಣೆ ಸೋಡ್ಸ್ಕೊಂಡು ಮಸ್ತಾಗಿ ಹೋಗ್ತವ್ರೆ ಮುಂದೆಗಡೆ. ನಾವು ಹಿಂದೆಗಡೆ ಬರ್ತಾ ಇದೀವಿ. ಬಂದ್ವಿ ಮುಂದಕ್ಕೆ. ಇಲ್ಲೊಂದು ದೇವಸ್ಥಾನ ಐತೆ. ನಮ್ಮ ಉದಯ ಅವ್ರದ್ದು ಮನೆ ದೇವ್ರ ದೇವಸ್ಥಾನ ಇದು. ಹಂಗೆ ದೇವಸ್ಥಾನ ನೋಡ್ಕೊಂಡು ಮುಂದಕ್ಕೆ ಬಂದ್ವಿ. ಕಾಲೊಳಗಡೆ ಹೋಗ್ತಾ ಇದೀವಿ. ಫಾಲ್ಸ್ ಹತ್ರಕ್ಕೆ ಹೋಗ್ಬೇಕು ಇವಾಗ. ಈ ಫಾಲ್ಸ್ ಹತ್ರ ಹೋಗಿ ಮಸ್ತಾಗಿ ಇಲ್ಲೂ ಕಾಡೆ. ಇಲ್ಲೂ ಜಾಸ್ತಿ ಆನೆಗಳು ಓಡಾಡ್ತವೆ. ಜಾಸ್ತಿ ಜನ ಇಲ್ಲಿ ಯಾರು ಓಡಾಡೋದು ಇಲ್ಲ. ಹಗ್ಲೊತ್ ಮಾತ್ರ ಇಬ್ಬರು ಓಡಾಡ್ತಾರೆ ಅಷ್ಟೇ ಇಲ್ಲಿ. ಈ ನೈಟ್ ಹೊತ್ತಾದ್ರೆ ಈ ರೋಡ್ಗಳಲ್ಲಿ ಆನೆ ಓಡಾಡ್ತಾವಂತೆ, ಜಾಸ್ತಿ ಓಡಾಡ್ತಾವೆ. ಆನೆಗಳು ಅಡ್ಡ ಆಗ್ಬಿಡ್ತಾವಂತೆ. ಅದಕ್ಕೆ ನೈಟ್ ಹೊತ್ತು ಯಾರು ಓಡಾಡೋದಿಲ್ಲ ಈ ರೋಡಲ್ಲಿ ಒಬ್ರು. ಈ ಫುಲ್ಲು ಕಾಡು. ನೈಟ್ ಹೊತ್ತೇ ಬಂದ್ವಿ ನಾವು. ಈ ನೈಟ್ ಬರ್ಬೇಕಾದ್ರೆ ವಿಡಿಯೋ ಮಾಡಿಲ್ಲ. ಹಿಂಗೆ ಅದಕ್ಕೆ ಅಗ್ಲೋಗಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತಾ ಇದೀನಿ. ಚೆಕ್ ಪೋಸ್ಟ್ ಇದು ಈ ಒಂಥರ ನಮ್ ಕಾಂತಾರ ಫಿಲಂ ಇದ್ದಂಗೆ ಯಾರು ಇರಲ್ಲ. ಎತ್ಕೊಂಡು ಹೋಗ್ತಾ ಇರೋದೆ. ಕಳ್ದು ಕಾಟ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ಅದು ಒಳ್ಳೇದಲ್ಲ. ಬರ್ತೇವೆ ಹಂಗೆ ಚೆಕ್ ಪೋಸ್ಟ್ ದಾಟ್ಕೊಂಡು ಮುಂದಕ್ಕೆ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರನೇ ಫಾಲ್ಸ್ಗೆ ಹೋಗೋ ದಾರಿ. ಕಾಡು ದನಗಳವಂತೆ ಇವು. ಕಾಡು ದನಗಳು ಕಾಡಲ್ಲಿ ಮೇಯ್ತವೆ. ಹಂಗೆ ನೋಡ್ಕೊಂಡು ಮುಂದಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಮಧು ಅವರು ದಿನಿಯವ್ರು ನಿಂತಿದ್ರು. ಹಂಗೆ ಅವ್ರಿಗೆ ಏನೋ ಬೈತಾ ಇದ್ರು ನಮ್ಮ ಮಧು ಅವ್ರಿಗೆ. ಹಂಗೆ ಕೇಳಿಸ್ಕೊಂಡು ಹಂಗೆ ಮುಂದಕ್ಕೆ ಬಂದ್ವಿ. ಇದೇ ಫಾಲ್ಸ್ ರೋಡು. ಫಾಲ್ಸ್ ಮೇಲಕ್ಕೆ ಹೋಗ್ಬೇಕು ಇವಾಗ. ಮೇಲಕ್ಕೆ ಹೋಗಿ ಹಂಗೆ ಫಾಲ್ಸ್ ಹತ್ರ ಹೋಗ್ಬೇಕು. ಕಾಡೊಳಗಡೆ ನುಕ್ಕೊಂಡು ಹೋಗ್ಬೇಕು ಈ ಫಾಲ್ಸ್ಗೆ. ಹಂಗೆ ಇದು ಯಾವುದೋ ರೆಸಾರ್ಟ್ ಅಂತೆ ಇಲ್ಲಿ ಮಾಡವ್ರೆ. ಇಲ್ಲಿ ಯಾವುದೋ ಫಾಲ್ಸ್ ಹತ್ರ ಮಾಡವ್ರೆ. ಜನಗಳು ಬರ್ತಾರೆ. ಹಂಗೆ ಬಂದ್ವಿ ಮುಂದಕ್ಕೆ. ಇದೇನು ದಾಟ್ಕೊಂಡು ಹೋಗ್ಬೇಕು. ಇದು ಕರೆಂಟ್ ಅಂತ. ಇದು ಮುಟ್ಟಿದ್ರೆ ಕರೆಂಟ್ ಹೊಡಿತೈತೆ. ಆನೆಗಳು ಬರ್ತಾವಂತ ಹಾಕವ್ರೆ. ಆನೆ ಮುಟ್ಟಿದ್ರೆ ನೈಟ್ ಹೊತ್ತು ಮಾತ್ರ ಆನ್ ಮಾಡ್ತಾರೆ ಇದನ್ನ. ಹಂಗೆ ನಾವು ಮಧುಬ್ರು ಹೇಳ್ತಾ ಇದ್ರು ಕೇಳ್ಕೊಂಡು ಹಂಗೆ ಮುಂದಕ್ಕೆ ಬಂದ್ವಿ. ದಾಟ್ಕೊಂಡು ಹಂಗೆ ಹೋಗ್ಬೇಕು. ಹಂಗೆ ಹೋಗ್ಬೇಕು. ಇಲ್ಲೆಲ್ಲೂ ದಾರಿ ಇಲ್ಲ. ಒಳಗಡೆ ಕಾಡು ನುಕ್ಕೊಂಡು ಹೋಗ್ಬೇಕು. ಹಂಗೆ ನಮ್ಮ ಶಶಿ ಬ್ರೋ ಓಡೋಗ್ಬಿಟ್ರು ಬೇಗ. ಇವ್ರು ನಮ್ಮ ಉದಯ್ ಅವ್ರು ನೋಡ್ರೆ ಗೊತ್ತು. ಹಂಗೆ ಎಲ್ಲಾರು ಕಾಡೊಳಗಡೆ ನುಗ್ಗಿದ್ವಿ. ನಮ್ ದಿನಿ ಬ್ರೋ ಭಯ ಬೀಳ್ತಾರ. ಅದಕ್ಕೆ ನಮ್ ದಿನಿ ಬ್ರೋನ ಮುಂದೆ ಕಳಿಸ್ತಾ ಇದ್ವಿ. ಅವ್ರು ಹೋಗ್ರಿ ಅಂದ್ರೆ ನಾನು ಹೋಗಲ್ಲ ಅಂತ ಇದ್ರೆ ಹಂಗೆ ಮುಂದೆ ಕಳ್ಸಿದ್ವಿ. ಭಯ ಪುಕ್ಲು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಭಯ ಪುಕ್ಲು
ಅದೇ ಆನೆಗ್ ತಿಗಕ್ಕಿತ್ತೀರ, ಆನೆ ನಿಮಗ್ ತಿಗಕ್ಕಿತ್ತದ ಒಂದು ಗೊತ್ತಿಲ್ಲ. ಹಂಗೆ ಬಂದ್ವಿ. ಒಳ್ಳೆ ಮಸ್ತಾಗಿತ್ತು, ಒಳ್ಳೆ ಟ್ರೆಕ್ಕಿಂಗ್ ತರ ಇತ್ತು. ಈ ಕಾಡೊಳಗಡೆ ನುಗ್ದಾಗ ಒಳ್ಳೆ ಟ್ರೆಕ್ಕಿಂಗ್ ತರನೇ ಫೀಲ್ ಆಯ್ತು ಈ ಕಾಡಲ್ಲಿ. ಹಂಗೆ ಬಂದ್ವಿ ಮುಂದಕ್ಕೆ, ಒಳ್ಳೆ ಬಿಸ್ಕೆಟ್ ಹಾಕೊಂಡು ನಮ್ ದಿನೀಬ್ರು. ಹಿಂಗೆ ಇವಾಗ ಆನೆ ಬಂದ್ರೆ ಏನ್ ಮಾಡ್ತೀರಾ? ಏಣಿ ಹಾಕೊಂಡು ಹೇಳಿ ಬ್ರೋ. ಹಂಗೆ ಬಂದ್ವಿ, ನಮ್ ದಿನೀಬ್ರು ಯಾವ್ದೋ ಒಳ್ಳೆ ಬಿಸ್ಕೆಟ್ ಹಾಕಿದ್ರು. ಇವ್ರ ಮಧು ಅವ್ರು ಯಾವ್ದೋ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗೋ ವಾಪಸ್ ಅಕ್ಕಿ ಬೇರೆ ಕಡೆ ಇಲ್ಲಿ ರೂಟ್ ಹುಡುಕ್ತಾ ಇದ್ವಿ. ಹಂಗೆ ಬಂದ್ವಿ. ಇವ್ರು ಉದಯ್ ಅವ್ರು ತಲೆ ಮೇಲೆ ಟವಲ್ ಹಾಕೊಂಡು ಹಂಗೆ ನಮ್ ದಿನೀಬ್ರಾಗ ತಲೆ ಕೆಟ್ಟೋಗ್ಬಿಟ್ಟು ಹಂಗೆ ಬಂದ್ವಿ. ನಮ್ ಶಶಿಬ್ರು ನುಗ್ತವ್ರೆ ಎಲ್ಲಂದ್ರಲ್ಲೇ, ರೂಟೇ ಗೊತ್ತಿಲ್ಲ ಅವ್ರಿಗೂ. ನಾನು ಹಂಗೆ ಬಂದೆ, ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹಿಂದೆ. ಅಯ್ಯೋ ಆ ಕಾಡಲ್ಲಿ ಅವ್ನ ಅಕ್ಕನ ಹಂಗೆ ನುಗ್ಕೊಂಡು ಬಂದ್ವಿ. ನಮ್ ಶಶಿಬ್ರು ನುಗ್ತಾನೆ ಇದ್ರು ಮಸ್ತಾಗಿ. ಯಾರು ರೂಟೇ ಗೊತ್ತಿಲ್ಲ, ಹಂಗೆ ನುಗ್ತಾ ಇದ್ರು. ಹಂಗೆ ನುಗ್ಕೊಂಡು ಹೋಗ್ತಾ ಅವ್ರನ್ನ ಬಿಟ್ಟೆ ಬಂದ್ಬಿಟ್ಟಿದ್ವಿ ನಾವು. ಅವ್ರು ಬಿಟ್ಟು ಬಂದ್ಮೇಲೆ ನಾವು ಓಡೋಗ್ಬಿಟ್ವಿ. ಹಂಗೆ ಬಂದ್ವಿ ನೋಡ್ರಿ ಇವಾಗ. ಹಂಗೆ ಮಹೇಶನ್ ಅವ್ರಿಗೆ ಇಲ್ಲಿನ ಹಾಕಿ 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 ಎಲ್ಲೆಲ್ಲ ಹೋಗ್ಬಿಡ್ತಾರೆ ಇವಾಗ ಸೀರಿಯಸ್ ಆಗಿ. ಹೇಳಿದೆ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಇಲ್ಲೇವ್ರಿ ದಾರಿ ಐತೆ ಬ್ರೋ ಬಂದ್ಬಿಡ್ತಾರೆ. ನಿಮ್ಮ ರಿಜಿಸ್ಟ್ರೇಷನ್ ಇದೆ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನೀನು? ನಮ್ ದಿನೀಬ್ರೋಗೆ ಒಳ್ಳೆ ಭಯ ಇಕ್ಸ್ಬಿಟ್ಟು ಹಂಗೆ ಮುಚ್ಚಿಕೊಂಡು ನಾನು ನಮ್ ಶಶಿಬ್ರೋ ಮಧುಬ್ರೋ ಎಲ್ಲರೂ ಹಂಗೆ ಬಂದ್ವಿ. ನಮ್ಮ ಮಧುಬ್ರೋ ಅಂತೂ ಸ್ಪೀಡಾಗಿ ಓಡ್ತಾ ಇದ್ರು. ಅವ್ರು ಒಬ್ರಿಗೆ ಮಾತ್ರ ಜಾಗ ಗೊತ್ತು ಈ ಕಾಡಲ್ಲಿ ಫುಲ್ಲು. ಯಾಕಂದ್ರೆ ಫಸ್ಟು ಈ ಕಾಡಲ್ಲಿ ಫಾರೆಸ್ಟ್ ಆಫೀಸ್ ಆಗಿರಂತೆ ಅವರು, ಏನೋ ಗೊತ್ತಿಲ್ಲ. ಫಾಲ್ಸಲ್ಲಿ ನೋಡ್ರೆ ನೀರೇ ಬರ್ತಾ ಇರಲ್ಲ, ಮೆಲ್ಲಗೆ ಬರ್ತಾ ಇತ್ತು. ಹಂಗೂ ಸ್ನಾನ ಗೀನ ಎಲ್ಲ ಮಾಡ್ಕೊಂಡ್ರು. ಇವ್ರು ನಮ್ಮ ಮಧುಬ್ರೋ ತಲೆ ಕೆಡ್ಕೊಂತ ಇದ್ರು. ಇಲ್ಲಿ ಮೇಲೆ ಕ್ಲೀನಾಗಿ ಫುಲ್ ಪಾಚಿ ಕಟ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಇದ್ರು. ನಾನು ಬೇರೆ ಬ್ಯಾಂಡ್ ಕಲ್ದಾಕೊಂಡ್ಬಿಟ್ಟಿದ್ದೆ, ಫುಲ್ಲು ಹುಚ್ಚಿನ ಥರ ಇದ್ದೆ ನಾನಂತೂ. ಹಂಗೆ ಬಂದ್ವಿ, ಹಂಗೆ ವಿಡಿಯೋ ಮಾಡ್ಕೊಂಡು ಮುಂದಕ್ಕೆ ಬಂದ್ವಿ. ಹಂಗೆ ನಮ್ಮ ಮಧುಬ್ರೋ ಒಳ್ಳೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಒಳ್ಳೆ ಬಾಡಿ ಬಿಲ್ಡರ್ ಥರ ಒಳ್ಳೆ ಬಾಡಿ ಬೆಳೆಸೋರೆ. ಒಳ್ಳೆ ಬನೀನ್ ಹಾಕ್ಕೊಂಡು ಮಸ್ತಾಗಿ ಮೇಲೆ ನೋಡ್ಕೊಂಡು, ಯಾಕೋ ಮೇಲೆ ಆಗಲ್ಲ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ಅಲ್ಲಿನೂ ಒಂಥರ ಸ್ವಲ್ಪ ಸಖತ್ತಾಗಿತ್ತು. ಕೆಳಗಡೆ ಸಖತ್ತಾಗಿ ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ಅವರು ಫಾಲ್ಸಾಗೆಲ್ಲ ಆಟ ಆಡಿದ್ರು ಮಸ್ತಾಗಿ. ಇಲ್ಲಿ ಚೆನ್ನಾಗಿದೆ. ಹೋಗಿ ನಮ್ಮ ದಿನೀಬ್ರೋ ಬಂದರು, ಹೋಗಿ ಸ್ನಾನ ಮಾಡಿ ಅಂದರೆ ನಾವು ಮಾಡಲ್ಲ ಹಂಗೆ ಹಿಂಗೆ ಅಂದರು. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ರು. ಬಂದು ಆಯ್ ಬ್ರೋ ಅಂದರು. ಆಯ್ ಅಂದೆ. ಸರಿ ಅನ್ಕೊಂಡು ಹಂಗೆ ಕುತ್ಕೊಂಡ್ರು. ಬಂದರು ನಮ್ಮ ಮಧುಬ್ರೋಗೆ ರೇಗಿಸ್ತಾ ಇದ್ರು, ಹಂಗೆ ಮಾಡೋ ಹಿಂಗೆ ಮಾಡೋ ಅಂತ ಕುತ್ಕೊಂಡಿದ್ರು. ನಮ್ಮ ಮಧುಬ್ರೋ ಫುಲ್ ಅಲ್ಲಿ. ನಮ್ಮ ದಿನೀಬ್ರೋಗೆ ಮಧುಬ್ರೋ ಒಳ್ಳೆ ಬಿಸ್ಕೆಟ್ ಹಾಕ್ರು ನೋಡಿದ್ರು. ಏನಂದೆ ಇನ್ನೊಂದ್ಸಲ? ಹೆಂಗಿತ್ತು ಬ್ರೋ ಗಾಡಿಯಲ್ಲಿ ನಿಮ್ಮ ಅನುಭವ? ಅಷ್ಟೇ. 35 ವರ್ಷ ಆಗದ ಇದಕ್ಕೆ ಯಾರೇನ್ ಕೊಟ್ಟರು? ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ 35 ವರ್ಷ ಆಗದ ಯಾರೇನ್ ಕೊಟ್ಟರು? ನಿಂಗೆ ಎಷ್ಟು ಬ್ರೋ?
ಶಶಿ ಅದೆಲ್ಲ ಕಟ್ಟಾಗುತ್ತೆ. ಭಯ ಅದಿರ್ಲಿ, ನಾನು ಅವ್ನ ಅಕ್ಕನ ಈರುಳ್ಳಿ ಏನ್ಬಿಟ್ಟು ಅವ್ನ ಅಮ್ಮನ ನಿಮ್ಮೆಣ್ಣೆ ಕಚ್ಬಿಟ್ರೆ ನನ್ನ ಅಕ್ಕನ ಬಾಯೆಲ್ಲ ಉಳಿ ಬಂದ್ಬಿಟ್ಟು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಬ್ರೋ ಹೇಳಿ ತಗೊಂಡ್ಬಿಡ್ರಿ. ಒಂದೇ ಇನ್ನಾಗಿಲ್ಲ ಎಲ್ಲ ಸೋಡ ಹೇಳಿ ಕೇಳ. ಹಿಂಗೆ ಹುಡುಗರು ಇಲ್ಲಿ ಯಾವ್ದೋ ಊರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಂತೆ. ಒಂದ್ ಹುಡುಗ ಏನಂತ ಶಾಟ್ ಹೋಗ್ಬೇಕು ಅಂದಂತೆ, ಗಾಡಿ ಹೋಯ್ತಾ ಇದ್ರಂತೆ. ಒಂದ್ ಹುಡುಗಿ ಸುಮ್ಮನೆ ಕೈ ಹಾಕುದಂತೆ. ಹುಡುಗ ನೋಡು ಹೋದಂತೆ, ವಾಪಸ್ ಬಂದೇ ಇಲ್ವಂತೆ. ಹೆಂಗೆ ಅದು ನೋಡಲ್ಲಿ ಬೇಡ ಒಂದ್ ಹುಡುಗಿ ಅಲ್ಲ ನೋಡ್ಬೇಕಾದ್ರೆ ನಿಂಗೆ ಕೈ ಬಿಡಿ, ಕೈ ಹಿಡ್ಕೊಂತ ನಾನು ನಾಯಿ ತರಾನು ಕಾಣಿಸ್ತವೆ. ನಾಯಿ ತರನು ಕಾಣಿಸ್ತವೆ. ಸೀರಿಯಸ್ ಆಗಿ ಸೀರಿಯಸ್ ಆಗಿ ಬ್ರೋ. ನಾನೇ ಮಾಡ್ತೀನಿ ವಿಡಿಯೋ. ಬೈ ಇಲ್ಲಿ ಓಲ್ಡ್ ಮಂಕ್ ಹಾಕ್ಬೇಕಿದ್ ಬೈ, ನಾವ್ ತಪ್ಪು ಮಾಡಿದ್ವಿ. ಹಂಗೆ ಬೆಳಗ್ಗೆ ಎಲ್ಲ ಕಾಡಲ್ಲಿ ಫಾಲ್ಸ್ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದು ಹಂಗೆ ನೈಟು ಪಾರ್ಟಿ ಕುತ್ಕೊಂಡ್ವಿ. ಮಸ್ತ್ ಮಜಾ ಇತ್ತು. ನೈಟ್ ಅಂತೂ ಬೆಂಕಿ ಹಾಕೊಂಡು ಚಳಿಯಲ್ಲಿ ಮಟನ್ ಚಿಕನ್ ಮಾಡ್ಕೊಂಡು ಫುಲ್ಲಾಗಿ ತಿನ್ಕೊಂಡು ಫುಲ್ಲಾಗಿ ಕುಡ್ಕೊಂಡು ಆರಾಮಾಗಿದ್ವಿ. ಮಸ್ತಾಗಿದ್ ನಮ್ ದಿನಿ ಬ್ರೋ ಒಂದು ಒಳ್ಳೆ ಸಾಂಗ್ ಬೇರೆ ಆಡ್ತಾ ನೋಡಿ. ಸೀಸೆಯಲ್ಲಿ ನಮ್ಮ ದೇವಿ ಕಾಣುವಳು. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು. ನೈಟ್ ಎಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಮಧ್ಯರಾತ್ರಿಯಲ್ಲಿ ಫುಲ್ ವಾಮಿಟ್ ಹೊಡೆದು ನಮ್ಮ ದಿನಿ ಬ್ರೋ ಮಲ್ಕೊಂಡಿದ್ರು. ಫುಲ್ ಟಾರ್ಚರ್ ಕೊಟ್ಟಿದ್ರು ಎಲ್ಲರಿಗೂ ಹುಡುಗರಿಗೆ. ಅದಕ್ಕೆ ನಾವು ಟಾರ್ಚರ್ ಕೊಡ್ತಾ ಇದ್ವಿ ಅವ್ರಿಗೆ. ನೋಡಿ ಇವತ್ತು ಅನುಭವ ಹೆಂಗಿದೆ? ಅನುಭವ ಹೆಂಗಿದೆ? ಕುಡ್ದಿದ್ದ ಅನುಭವ ಹೆಂಗಿದೆ? ಹೆಸರು ವಾಮಿಟ್ ಮಾಡಿದ್ರಿ ಈಗ? ಯೋ ಹೆಸರು ವಾಮಿಟ್ ಮಾಡಿದ್ರಿ 3 ಸರಿ. ರಾತ್ರಿ ಮಸ್ತಾಗಿ ಎಣ್ಣೆ ಪಲ್ಟಿ ಮಾಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎಂಡ ಕುಡಿಯೋಣ ಅಂತ ಬಂದ್ವಿ. ಅಲ್ಲಿ ಎಂಡ ಕುಡ್ಕೊಂಡು, ಎಂಡನೂ ಸಕ್ಕತ್ತಾಗಿತ್ತು. ಎಲ್ಲರೂ ಎಂಡ ಕುಡ್ಕೊಂಡು ಮಸ್ತಾಗಿ ಬಂದ್ವಿ. ನಮ್ಮ ದಿನಿ ಬ್ರೋ ನೋಡ್ರೆ ಎಂಡನೇ ಒಳ್ಳೆ ಬಿಯರ್ ಕುಡ್ದಂಗೆ ಕುಡಿತವ್ರೆ. ಅವ್ರು ಎಂಡಾಗೆ ಟೈಟ್ ಆಗ್ಬಿಟ್ಟವ್ರು ಬೆಳಗ್ಗೆಗೆ. ನಮ್ಮ ದಿನೇಶ್ ಬ್ರೋ ಏನು ಬಿಯರ್ ಆದ್ರೂ ಕಮ್ಮಿ ಕಿಕ್ಕು, ಸೀರಿಯಸ್ ಆಗಿ ಬಿಯರ್ ಆದ್ರೂ ಕಮ್ಮಿ ಕಿಕ್ಕು. ಏನೋ ಚಿಪ್ ಚಿಪ್ ಕುಡಿಯೋದಲ್ಲ, ಅದು ಒಂದೇ ಇಸ್ಬಿಟ್ಟು ಹಂಗೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಬೆಂಗಳೂರಿಗೆ ಹಂಗೆ ಬರ್ತಾ ಅವ್ರ ಊರಲ್ಲಿ ಇನ್ನೊಂಚೂರು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕಾಡು ಚೆನ್ನಾಗಿತ್ತು. ಆನೆ ಬರೋ ಜಾಗದಲ್ಲೆಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ವಿ. ಆನೆ ಏನೋ ಕಾಣಿಸುತ್ತಂತ, ಆನೆ ಕಾಣಿಸೇ ಇಲ್ಲ ಕೊನೆವರೆಗೂ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ಫಸ್ಟ್ ವಿಡಿಯೋ ನಂದು ಲಾಗ್ ಮಾಡಿರೋದು. ಎಲ್ಲರೂ ಸಪೋರ್ಟ್ ಮಾಡಿ. ಕೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.